ಸೊ ಗಾಯ್ಸ್, ಈಗ ನನ್ನ ಎದುರುಗಡೆ ಇದೆ ದುಬೈ ಫ್ರೇಮ್. ನಾನಂತೂ ಅಂದ್ಕೊಂಡಿರಲಿಲ್ಲ ಗುರು, ದುಬೈಗೆ ಬರ್ತೇನೆ, ಈ ಥರ ಎಲ್ಲ ಕೆಲಸ ಮಾಡ್ತೇನೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ಫ್ಲೈಯಿಂಗ್ ಬಾಯ್ 46. ದುಬೈ ನೋಡ್ರಿ, ದುಬೈ ಮೆಟ್ರೋ. ಸೊ ಮೇಲೆ ಮೆಟ್ರೋ ಹೋಗ್ತದೆ. ಸೊ ಬಿಲ್ಡಿಂಗ್ ನೋಡಿ. ಸೊ ನೋಡ್ಬೋದು ಎಂಥ ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಇದೆ ರೀ ಇಲ್ಲಿ ದುಬೈಯಲ್ಲಿ. ಸೊ ದುಬೈಯಲ್ಲಿ ಬಿಲ್ಡಿಂಗ್ ಬಿಟ್ಟರೆ ಬೇರೆ ಏನಿಲ್ಲ. ಸೊ ನೋಡ್ಬೋದು ಎಷ್ಟೆಷ್ಟು ಎತ್ತರದ ಬಿಲ್ಡಿಂಗ್. ಸೊ ಬುರ್ಜ್ ಖಲೀಫಾ ಇಲ್ಲಿಂದ ಕಾಣೋದಿಲ್ಲ, ಸ್ವಲ್ಪ ದೂರ ಹೋಗಬೇಕಂತೆ. ಸೊ ನಾನು ಈಗ ಬಂದಿದ್ದೇನೆ ದುಬೈ. ಗಾಯ್ಸ್ ನೋಡಿ, ಸೊ ದುಬೈಲಿ ಇದ್ದೇನೆ, ದುಬೈ. ಸೊ ಗಾಯ್ಸ್, ಈಗ ನನ್ನ ಎದುರುಗಡೆ ಇದೆ ದುಬೈ ಫ್ರೇಮ್. ಸೊ ದುಬೈಗೆ ಬಂದು ಈಗ ನಾನು ಆದದ್ದು ಸ್ವಲ್ಪ ದಿವಸ, ಸೊ ಅಂದರೆ ಒಂದು 7 ದಿವಸ ಆದದಷ್ಟೇ. ಸೊ ಇಲ್ಲಿ ನನಗೆ ಜಾಸ್ತಿ ಕಂಡಂಥ ಕಾರ್ ಡಾಡ್ಜ್. ಸೊ ಹಾಗೆಯೇ ಇದು ನಂದು 1 ವಾರ, ಅಂದರೆ 8ನೇ ದಿವಸದಲ್ಲಿ ನಾನೀಗ ವೀಡಿಯೋ ಮಾಡುವಂತ ಬಂದೆ. ಸೊ ಬುರ್ಜ್ ಖಲೀಫಾ ಇನ್ನು ಹೋಗ್ಬೇಕು, ನೆಕ್ಸ್ಟ್ ಪ್ಲ್ಯಾನ್ ಇದೆ. ಸೊ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಅಲ್ಲಿ ಮೇಲೆ ತುಂಬ ಜಾಸ್ತಿ ಹಣ ಕೊಡಲಿಕ್ಕೆ ಉಂಟು, ಎಂಟ್ರಿ ಫೀಸ್. ಸೊ ಈಗ ನಾನು ಬಂದೆ ದುಬೈ ಫ್ರೇಮ್. ಸೊ ದುಬೈ ಫ್ರೇಮ್ ನಮ್ಮ ರೂಮಿಂದ ತುಂಬ ಹತ್ತಿರ ಕಾಣಿಸ್ತಿತ್ತು. ಸೊ ಇಲ್ಲಿಗೆ ನನ್ನ ರೂಮಿಂದ ಸೊ ದುಬೈ ಫ್ರೇಮ್ಗೆ ಸೊ ತುಂಬ ನಡಿಲಿಕ್ಕಿತ್ತು. ಸೊ ಅಂದರೆ 20 ಮಿನಿಟ್ಸ್ ನಡಿಲಿಕ್ಕೆ ಉಂಟು. ಸೊ ಫೈನಲಿ ರೀಚ್ ಆದೆ ದುಬೈ ಫ್ರೇಮ್. ಸೊ ನಾನಂತೂ ಅಂದ್ಕೊಂಡಿರಲಿಲ್ಲ ಗುರು, ದುಬೈಗೆ ಬರ್ತೇನೆ, ಈ ಥರ ಎಲ್ಲ ಕೆಲಸ ಮಾಡ್ತೇನೆ. ಸೊ ಎಂತ ಹೇಳೋದು, ನಮ್ಮ ಹಣೆ ಬರಹದಲ್ಲಿ ಎಂತೆಲ್ಲ ಬರೆದಿದ್ದಾರೆ ಅದು ದೇವರಿಚ್ಛೆ. ದೇವರು ಎಂತ ಬರೀತಾರೆ ಅದು ಖಂಡಿತ ಆಗ್ತದೆ. ಮತ್ತು ಕೆಲವು ಬುದ್ಧಿಗೆ, ಅಂದರೆ ನಿಮಗೆ ಬುದ್ಧಿ ಬರಲಿಕ್ಕೆ, ಅಂದರೆ ಬುದ್ಧಿ ಬಂದ ಮೇಲೆ ನಿಮಗೆ ಅರ್ಥ ಆಗೋದು ಎಂತ ಅಂತ. ಸೊ ನನ್ನ ಲೈಫಲ್ಲಿ ಕೂಡ ಹಾಗೇನೆ ಆಗಿ ಸೊ ದುಬೈಗೆ ಬಂದೆ. ಫಸ್ಟ್ ಅಂತೂ ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ. ಸೊ ಈಗ ಒಂದು 7 ದಿವಸದಲ್ಲಿ ಸೆಟ್ ಆಯಿತು. ಸೊ ಒಂದು ಮಾಡುವಂತ ಇದ್ದೇನೆ, ಇಲ್ಲಿ ಎಷ್ಟು ವರ್ಷ ಆಗ್ತದೆ ಗೊತ್ತಿಲ್ಲ. ಸೊ ಮಾಡಿ ಸ್ವಲ್ಪ ಡ್ರೀಮ್ ಇದೆ. ಸೊ ಆ ಡ್ರೀಮನ್ನು ಕಂಪ್ಲೀಟ್ ಮಾಡಬೇಕು. ಸೊ ಗಾಯ್ಸ್, ಟಾಪಿಕ್ಗೆ ಬರುವ. ಸೊ ಇದು ದುಬೈ ಫ್ರೇಮ್ ನೋಡ್ಬೋದು. ನಾನು ನಮ್ಮ ರೂಮಿಂದ ತುಂಬ ದೂರ ಕಾಣ್ತಿತ್ತು. ಸೊ ಇಲ್ಲಿ ತುಂಬ ಹತ್ತಿರದಿಂದ ಕಾಣಿಸ್ತಿದೆ. ಸೊ ಇಲ್ಲಿ ನೋಡ್ಬೋದು ಗುರು, ಡಿಫೆಂಡರ್ ನೋಡ್ಬೋದು. ನಮ್ಮೂರಲ್ಲಿ ಡಿಫೆಂಡರ್ ಬಂದರೆ ಕಣ್ಣು ಬಾಯಿ ಬಿಟ್ಟು ನೋಡ್ತಾರೆ. ಇಲ್ಲಿ ಡಿಫೆಂಡರ್, GT, ಫೆರಾರಿ, ಮಸ್ಟ್ಯಾಂಗ್ ಎಲ್ಲ ಇದೆ. ಸೊ ಗಾಯ್ಸ್, ನೋಡಿ ಬಿಲ್ಡಿಂಗ್ಸ್ ನೋಡಿ. ನನಗೆ ಇಲ್ಲಿ ಬಿಲ್ಡಿಂಗ್ಸ್ ನೋಡುವಾಗ ಇಂಗ್ಲೀಷ್ ಮೂವಿಯಲ್ಲಿ ನೋಡಿದಾಗ ಆಗ್ತದೆ. ಸೊ ಆ ಮೂವಿಯಲ್ಲೆಲ್ಲ ಇದೇ ಥರ ಅಲ್ಲ, ಜಾಸ್ತಿ ಬಿಲ್ಡಿಂಗ್ಸಲ್ಲೆಲ್ಲ ಸ್ಪೈಡರ್ ಮ್ಯಾನಲ್ಲೆಲ್ಲ ಹಾರೋದು. ಸೊ ಗಾಯ್ಸ್, ಇದೊಂದು ಸಣ್ಣ ಲಾಗ್. ಸೊ ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ, ಅಂದರೆ ಎಂಟ್ರಿ ಫೀಸ್ ಇದೆ. ಸೊ ನಾನು ಬಂದುಬಿಟ್ಟು ಈಗ ದುಬೈಯಲ್ಲಿ ಬಂದುಬಿಟ್ಟು 1 ವಾರ ಆದದಷ್ಟೇ ಅಲ್ಲ. ಸೊ ನೆಕ್ಸ್ಟ್ ದುಡಿತಾ ಹೋಗೋಕ್ಕಿಂತ ಮುಂಚೆ ದುಬೈ ಫ್ರೇಮ್ ಇದು ಮೇಲೆ ಒಮ್ಮೆ ಹೋಗಿ ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ. ಸೊ ಗಾಯ್ಸ್, ಸೊ ದುಬೈ ಫ್ರೇಮ್ ಹತ್ತಿರ ಅಂದರೆ ನೋಡ್ಬೋದು, ನಾನು ಈ ಕಡೆ ಇದ್ದೇನೆ. ಸೊ ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗ್ಬೇಕು. ಸೊ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಗಾಯ್ಸ್ ನೋಡಿ ದುಬೈ ಫ್ರೇಮ್. ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ರೋಡ್ ಕ್ರಾಸ್ ಮಾಡಬೇಕು. ಬಟ್ ನನಗೆ ಟೈಮ್ ಕೂಡ ಇರಲ್ಲ. ಈಗ ರೂಮಿಗೆ ಹೋಗಿ ಸ್ನಾನ ಮಾಡಿ ಡ್ಯೂಟಿಗೆ ಹೋಗಬೇಕು. ಸೊ ಇಲ್ಲಿಂದ 20 ಮಿನಿಟ್ಸ್ ನಡಿಲಿಕ್ಕೆ ಉಂಟು. ಸೊ ಗಾಯ್ಸ್, ಇಲ್ಲಿ ನೋಡಿ ದುಬೈ ಫ್ರೇಮ್ ನಮ್ಮ ಎದುರುಗಡೆನೇ ಇದೆ. ಸೊ ನಾನೀಗ ಹೊರಡ್ತೇನೆ ನಮ್ಮ ರೂಮಿಗೆ. ಸೊ ರೂಮಿಗೆ ಹೋಗಿ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ವಾಶ್ ಮಾಡಿ, ಡ್ರೆಸ್ ಎಲ್ಲ ವಾಶ್ ಮಾಡಿ ಹೋಗುವಾಗ ಲೇಟ್ ಆಗ್ತದೆ. ಸೊ ಗಾಯ್ಸ್, ಹೀಗೇನೆ ಸಪೋರ್ಟ್ ಮಾಡ್ತೀರಿ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಸಿ ಯು, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಹೀಗೇನೆ ಸಪೋರ್ಟ್ ಮಾಡ್ತೀರಿ. ಇನ್ನು ನಮ್ಮದು ಯೂಟ್ಯೂಬ್ಗೆ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಇನ್ನು ಓನ್ಲಿ 30 ಸಬ್ಸ್ಕ್ರೈಬರ್ ಬಾಕಿ ಇದೆ. ಸೊ ಥ್ಯಾಂಕ್ ಯು ಗಾಯ್ಸ್.